ನಾಗದಾಳಿ ಅಂದ್ರೆ ಹಾವುಗಳು ಕೂಡ ಈ ವಾಸನೆಗೆ ಬರಲ್ಲ. ನಾನು ತಿಂತಾ ಇದೀನಿ, ತಿಂದ್ರೆ ಕೆಮ್ಮು ಬರಲ್ಲ, ಶೀತನೂ ಬರಲ್ಲ. ಇಷ್ಟನ್ನು ತಿನ್ನಿಸ್ ನೋಡಿ ಮಗುಗೆ, ನೆಗಡಿನೇ ಇರೋದಿಲ್ಲ, ಕೆಮ್ಮೆ ಬರೋದಿಲ್ಲ. ಇದನ್ನ ಮೊಳೆಕಾಳು ಸೊಪ್ಪು ಅಂತ ಹಳ್ಳಿ ಕಡೆ ಕರೀತಾರೆ, ಆದ್ರೆ ನಾವು ಇದನ್ನ ನಾಗದಾಳಿ ಸೊಪ್ಪು ಅಂತಲೂ ಕರಿತೀವಿ. ನಾಗದಾಳಿ ಅಂದ್ರೆ ಹಾವುಗಳು ಕೂಡ ಈ ವಾಸನೆಗೆ ಬರಲ್ಲ, ಇದು ಸುವಾಸನೆ ಇರುತ್ತೆ. ಇದನ್ನ ನಾವು ಜ್ವರ ಬಂದಾಗ, ಕೆಮ್ಮು ಬಂದಾಗ, ಶೀತ ಬಂದಾಗ ಇದನ್ನ ಕಷಾಯ ಮಾಡಿ ಅದನ್ನ ಕುಡಿಸ್ತಾ ಇದ್ರು. ಮಕ್ಕಳಿಗಾಗ್ಲಿ, ಆಸ್ಪತ್ರೆಗಳು ಇರ್ತಿರಲ್ಲ, ಇದ್ರಾಗ ವಾಸಿ ಮಾಡ್ಕೊತಾ ಇದ್ರು. ಎಲ್ಲರೂ ಕೂಡ ನಮ್ಮ ಮನೆ ಮುಂದೆ ಈ ಪಪ್ಪಾಯಿ ಬೆಳೆಸ್ದಂಗೆ ಇದನ್ನ ಬೆಳೆಸ್ತಾ ಇದ್ರು. ಆದ್ರೆ ಸಣ್ಣ ಗಿಡ ಆದ್ರೂ ಕೂಡ ಇದ್ರ ಬಳಕೆ ಮಾತ್ರ ಅಮೂಲ್ಯವಾಗಿದೆ. ಆದ್ರೆ ಈಗಿನ ಜನ ಎಲ್ಲ ನಮ್ಮ ಇಂಗ್ಲಿಷ್ ಮೆಡಿಸಿನ್ಗೆ ಮಾರುವಾಗಿರೋದ್ರಿಂದ ಹಳೆಯ ಕಾಲದ ಆಯುರ್ವೇದಿಕ್ ಪದ್ಧತಿ ಬಿಟ್ಬಿಟ್ಟಿದ್ದಾರೆ. ಈಗಲೂ ನೋಡಿ, ನೀವು ಒಂದ್ 2 ದಿವಸ ಇದನ್ನ ಸೊಪ್ಪನ್ನ ತಿನ್ನಿ, ಬರೇ ಕಾಲ ತಿನ್ಬೋದು. ನಾನು ತಿಂತಾ ಇದ್ದೀನಿ, ತಿಂದ್ರೆ ಕೆಮ್ಮು ಬರಲ್ಲ, ಶೀತನೂ ಬರಲ್ಲ. ಆ ತರ ಕೀಟಿನ ಅಂಶ ಹೊಂದಿರತಕ್ಕಂಥ ಇದನ್ನ ವಾತ ಪಿತ್ತ ಅಂತ ಕರೀತಾರೆ. ವಾತ ಪಿತ್ತವನ್ನ ಹೋಗ್ಲಾಡಿಸಿ, ವಾತ ಅಂದ್ರೆ ಗಾಳಿ, ನಮಗೆ ಏನು ಗಾಳಿ, ಶೀತದ ಗಾಳಿ ಇರುತ್ತೆ, ಅದನ್ನ ಹೋಗಲಾಡಿಸ್ಲಿಕ್ಕೆ ಇದನ್ನ ಕಷಾಯ ಮಾಡಿ ಕುಡಿತಾರೆ. ಅಥವಾ ಸೊಪ್ಪನ್ನ ನಾವು ಕೂಡ ತಿನ್ಬೋದು. ಇಲ್ಲ ಆ ಮಕ್ಕಳಿಗೆ ಆಗ್ಲಿಲ್ಲ ಅಂದ್ರೆ ಇದನ್ನ ಅವ್ರ ಊಟ ಮಾಡ್ತಕ್ಕಂಥ ಮುದ್ದೆಲ್ಲ ಅಥವಾ ರೊಟ್ಟಿಲ ಈ ಸಣ್ಣ ಪುಡಿ ಮಾಡಿ ನುಂಗಿಸ್ಬೋದು. ಆಗ ಆ ಮಗು ಕೊರ ಅನ್ನೋದು ತಲುಪುತ್ತೆ. ಆದ್ರೆ ಯಾರು ತಿನ್ಸಲ್ಲ, ಅವರಿಗೆ ಗೊತ್ತಿರೋದಿಲ್ವಲ್ಲ, ಅದಕ್ಕೆ ಅದು ತಿನ್ಸಲ್ಲ. ಸುಮ್ನೆ ಆಸ್ಪತ್ರೆಗೆ ಹೋಗ್ತಾರೆ, ಡ್ರಾಪ್ಸ್ ಹಾಕಿರ್ತಾರೆ, ಬರ್ತಾರೆ. ಇದನ್ನ ಇಷ್ಟನ್ನು ತಿನ್ನಿಸ್ ನೋಡಿ ಮಗುಗೆ, ನೆಗಡಿನೇ ಇರೋದಿಲ್ಲ, ಕೆಮ್ಮೆ ಬರೋದಿಲ್ಲ.